ಅಸ್ಸಲಾಮಲೈಕುಂ. ನಾಡಿನ ಸಮಸ್ತ ಜನರಿಗೆ ಧನ್ಯವಾದ ಹೇಳ್ತಾ, ಇವತ್ತು ಹೊಂದಿರುವ ಉದ್ದೇಶ ಮತ್ತೆ ಮಾತನಾಡುವ ಉದ್ದೇಶ ಎರಡು ನಿಮ್ಮ ಮುಂದೆ ಇಡ್ತೀವಿ. ನಾನು 4 ತಿಂಗಳು 5 ತಿಂಗಳಿಂದ ಜಾಲತಾಣದಲ್ಲಿ ಮಾಧ್ಯಮದ ಮುಖಾಂತರ, ಮೊಬೈಲ್ ಮುಖಾಂತರ ನಮ್ಮ ಹಿರಿಕರು ಅಲಿಮುಲ್ಲಾ ಸಾಹೇಬರು ಹಲವಾರು ವಿಚಾರಗಳನ್ನು ಹೇಳ್ತಾನೆ ಬರ್ತಾ ಇದ್ರು. ಏನು ಕಾನೂನಾತ್ಮಕವಾಗಿ ವಕ್ಫ್ ಬೋರ್ಡ್ ಸಂಬಂಧಪಟ್ಟಂಗೆ ಕಾನೂನಲ್ಲಿ ಯಾವ ನ್ಯಾಯಾಲಯಗಳು ಮತ್ತೆ ಯಾವ ಇಲಾಖೆಗಳು ನಮ್ಗೆ ಯಾವ್ಯಾವ ತರ ಸ್ಪಂದಿಸ್ತಾ ಇದೆ, ಏನೇನ್ ಮಾಹಿತಿಗಳು ಕೊಡ್ತಾ ಇದೆ ಅಂಥೇಳಿ 5 ತಿಂಗಳಿಂದ ಇವರು ವಿಚಾರಗಳನ್ನು ಹೇಳ್ತಾನೆ ಬರ್ತಿದ್ರು. ಆಗ ನಾನು ಒಂದು ದಿನ ನನ್ನ ಸ್ನೇಹಿತರಿಗೆ ಮತ್ತೆ ನನ್ನ ಕಾರ್ಯಕರ್ತರಿಗೆ, ನಾವು ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ, ಮೂಲತಃ ಮಾತುಗಳು ಶ್ರೀರಂಗಪಟ್ಟಣದ ಮಾತುಗಳು ಬರ್ತಾ ಇದೆ, ನಾವ್ ಯಾಕೆ ಇವ್ರನ್ನ ಹೋಗಿ ಒಂದು ಸರಿ ಇವ್ರನ್ನ ಸಿಕ್ಕಿ ನಾವು ಮಾತಾಡಬೇಡ್ದು ಅಂತ ಅಂದಾಗ, ಮೊದಲನೇ ಸಾರಿ ನಾವು ಬಂದು ಹಲವಾರು ವಿಚಾರಗಳನ್ನು ಇವ್ರ ಹತ್ರ ತಗೊಂಡಾಗ ಈ ವಕ್ಫ್ ಬೋರ್ಡ್ ಸಂಬಂಧಪಟ್ಟಂಗೆ ಅಲ್ಲಿ ಶಾಸಕರು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಇವತ್ತು ತನ್ವೀರ್ ಸೇಠ್ ಅವರು ಇದ್ದಾರೆ, ಅವರು 6 ಬಾರಿ ಶಾಸಕರಾಗಿ, 1 ಬಾರಿ ಉಸ್ತುವಾರಿ ಮಿನಿಸ್ಟರ್ ಆಗಿ, ಅದರಲ್ಲೂ ಮಾಧ್ಯಮ ಮಿನಿಸ್ಟರ್ ಆಗಿ, ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಕುಂತಿರುವ ಸಾಹೇಬರು, ನಮ್ಮ ಅಲಿಮುಲ್ಲಾ ಸಾಹೇಬರು, ಅವರ ವಿರುದ್ಧ ಅಂದ್ರೂ ಪರವಾಗಿಲ್ಲ, ವಿರುದ್ಧನೇ ಅಂತ ಅನ್ಕೊಳ್ಳಿ, ಹಲವಾರು ಅವ್ರ ಹತ್ರ ಪ್ರಶ್ನೆಗಳು ಕೇಳಿದ್ದಾರೆ, ಮಾಡಿದ್ದಾರೆ. ಅವ್ರ ಮುಖಾಂತರ ಯಾವುದೇ ಮಾಧ್ಯಮದ ಮುಖಾಂತರ ಆಗ್ಬೋದು, ಇಲ್ಲ ಅವ್ರನ್ನ ಕರೆಸಿ ಎದುರು ಬದ್ರಿಗಾಗ್ಬೋದು, ಯಾವುದೇ ವಿಚಾರಗಳನ್ನು ಇವ್ರು ಇಟ್ಟಿಲ್ಲ. ಹಾಗಾಗಿ ಇರೋದ್ರಿಂದ ನಾವು 4 ತಿಂಗಳ ನಂತರ ಎಲ್ಲ ನೋಡಿ, ಅದ್ರಲ್ಲೂ ನಮ್ಮ ಅಲಿಮುಲ್ಲಾ ಸಾಹೇಬರು ಏನು ಈ ಮೈಸೂರಲ್ಲಿ ವಾಸವಾಗಿ ಶಾಂತಿನಗರದಲ್ಲಿದ್ದಾರೆ, ಇವರ ಹಿನ್ನೆಲೆಗಳು, ಇವ್ರು ಯಾವ ತರ ಕೆಲಸ ಮಾಡಿದ್ದಾರೆ, ಇದೆಲ್ಲ ತಿಳ್ಕೊಂಡು ನಾನು ನನ್ನ ಕಾರ್ಯಕರ್ತರು ಇಲ್ಲಿ ಬಂದಾಗ ಹಲವಾರು ವಿಚಾರಗಳನ್ನು ನಮ್ಗೆ ಪ್ರಸ್ತಾಪ ಆಯಿತು. ಆದಾಗ ನಾವು ಅವರು ಬಾಯಿಲಿ ಕೇಳಕ್ಕಿಂತ ಮುಖ್ಯವಾಗಿ ಕೆಲವೊಂದು ದಾಖಲಾತಿಗಳು ನೋಡಿದ್ದು. ಆ ದಾಖಲಾತಿಯಲ್ಲಿರುವೆ ಒರಿಜಿನಲ್ ದಾಖಲಾತಿ ಯಾವುದು, ತಪ್ಪು ದಾಖಲಾತಿಗಳು ಯಾವುದು, ಅದು ನಮ್ಮ ಲಾಯರ್ ಮುಖಾಂತರ ನಾವು ಕೆಲವೊಂದು ದಾಖಲಾತಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಮಗೆ ಸತ್ಯಾಸತ್ಯತೆಗಳು ಹೊರಬಂದಿದೆ. ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರೆ, ಏನು ಶ್ರೀರಂಗಪಟ್ಟಣ ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿದೆ. ಹಾಗಾಗಿ ನಾವು ಅವ್ರಿಗೆ ಏನ್ ಹೇಳಿದೀವಿ, DC, AC, ಅದಕ್ಕೆ ಸಂಬಂಧಪಟ್ಟಂತ ಕಚೇರಿಯಲ್ಲಿ SP, ನಿಮ್ಗೆ ಏನೇ ಇದ್ರು ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ನಾವು ಕೊಡಿಸ್ತೀವಿ. ಯಾಕೆಂದ್ರೆ ನಾವು ನ್ಯಾಯದ ಪರ ಅಂತ ಹೇಳಿ ಅವ್ರಿಗೆ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ನಿಲುವು, ಈ ಸತ್ಯಾಸತ್ಯತೆ ಏನಿದೆ ಇದ್ರ ಹಿಂದೆ ನಮ್ಗೆ ಅವ್ರಿಗೆ ಒಂದು ಜಯ ಸಿಕ್ಬೇಕು. ವಕ್ಫ್ ಬೋರ್ಡ್ ಆಸ್ತಿ ಅದು ಏನು ಸಾರ್ವಜನಿಕರ ಸ್ವತ್ತಿದೆ, ಆ ಸ್ವತ್ತು ಅವ್ರವ್ರಿಗೆ ಸಲ್ಲಿಸ್ಬೇಕು. ಅದರಲ್ಲೂ ಕೆಲವೊಂದು ನಿಯಮಗಳು ನೋಡ್ದು, ಒಬ್ಬ ವ್ಯಕ್ತಿ ಅವ್ರ ಹೆಸರು, ಅವನು ವಿತೌಟ್ ಅಫಿಷಿಯಲ್, ಅವನ ಅಫಿಷಿಯಲ್ ಅಲ್ಲ, 20 ವರ್ಷದಿಂದ ಅಲ್ಲಿದ್ದಾರೆ. ಅದು ಮಹಾ ತಪ್ಪು, ಅದು ಕಾನೂನು ಬಹಿರಂಗವಾಗಿ ಅದು ತಪ್ಪು, ಅದು ಮಾಡಂಗಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಇಲ್ಲಿ ಕಾನೂನಲ್ಲಿ ಲಾ ಹೇಳ್ತಾ ಇದೆ, ಪೇಪರ್ಸ್ ಹೇಳ್ತಾ ಇದೆ. ಹಾಗಾಗಿ ಏನು ಹಾಲಿ ಶಾಸಕರೇ, ತನ್ವೀರ್ ಸೇಠ್ ಅವರೇ, ನೀವು ಈ ರಾಜ್ಯದ ಒಬ್ರು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋರು, ನೀವು 21 ವರ್ಷದಿಂದ ಏನು ನೀವು ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ದಯವಿಟ್ಟು ಇವತ್ತು ಮಾಧ್ಯಮದ ಮುಖಾಂತರ ನಿಮ್ಗೆ ಒಂದು ಸಂದೇಶನ ಮೂಡಿಸ್ತಾ ಇದ್ದೀನಿ. ಇದು ಮುಂದಿನ ದಿನದಲ್ಲಿ ಇಲ್ಲಿಗೆ ನೀವು ನಿಲ್ಲಿಸಿ, ಸತ್ಯಾಸತ್ಯತೆ ಏನಿದೆ ನೀವು ಒಂದು ಪ್ರೆಸ್ ಮೀಟ್ ಮಾಡಿ, ಈ ಜನಕ್ಕೆ, ಯಾವ ನಮ್ಮ ರಾಜ್ಯದ ಜನಕ್ಕೆ ನೀವೊಂದು ಸತ್ಯಾಸತ್ಯತೆನ ಹೊರಗಡೆ ಇಟ್ಟು ಅವ್ರಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ನೀವು ಖಂಡಿತ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯಾಗಿ ಕೇಳ್ಕೊಳ್ತಾ ಇದೀವಿ. ಇಲ್ವಾ
ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶ್ರೀರಂಗಪಟ್ಟಣ ನಮ್ಮೂರು ನಮ್ಮ ಮಂಡ್ಯ ಜಿಲ್ಲೆ ಇರೋದ್ರಿಂದ ನಾವು ಅದಕ್ಕೆ ಯಾವ ರೀತಿ ರೂಪರೇಷೆಗಳು ಮುಂದಿನ ದಿನದಲ್ಲಿ ಮಾಡಬೇಕು ಅದು ನಿಮ್ಗೆ ಮಾಧ್ಯಮದ ಮುಖಾಂತರ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಕೊಡ್ಬೇಕು ಆ ರೀತಿ ಹೋರಾಟದ ಮುಖಾಂತರ ನಾವು ನಿಮ್ಗೆ ಸಂದೇಶನ ಕೊಡ್ತೀನಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.